ಇವತ್ತಿನ ವಿಡಿಯೋದಲ್ಲಿ ನಾನು ತೆಂಗಿನಕಾಯಿ ದೋಸೆ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಮೊದಲನೇದಾಗಿ ನಾನು ಇದಕ್ಕೆ 2 ಲೋಟ ಅಕ್ಕಿನ ಬೆಳಗ್ಗೆನೇ ನೆನೆ ಹಾಕ್ಕೊಂಡಿದ್ದೆ. ಇವಾಗ ರಾತ್ರಿ ಟೈಮಲ್ಲಿ ಮಾಡ್ತಾಯಿದ್ದೀನಿ. ಒಂದು ತೆಂಗಿನಕಾಯಿ ಚಿಕ್ಕದು ಫುಲ್ ತಗೊಂಡಿದ್ದೀನಿ, ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿದಂಥ ಅಕ್ಕಿನ ನೀರನ್ನ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ತೆಂಗಿನಕಾಯಿ ಚೆನ್ನಾಗಿ ಸಣ್ಣಕ್ಕಾಗಬೇಕು, ಅಲ್ಲಿವರೆಗೂ ರುಬ್ಕೋಬೇಕು ಸ್ವಲ್ಪ ನೀರು ಸೇರಿಸ್ಕೊಂಡು. ಇವಾಗ ನಾನು ತೆಂಗಿನಕಾಯಿ ರುಬ್ಬಾದ ನಂತರ ಅಕ್ಕಿನ 1-2 ಸರಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಮಾಮೂಲಿ ದೋಸೆಗೆ ರುಬ್ಬೋ ಥರ ರುಬ್ಕೊಳ್ಳೋದು. ಇದು ತೆಂಗಿನಕಾಯಿ ಆದ್ದರಿಂದ ತುಂಬ ಟೇಸ್ಟ್ ಬರುತ್ತೆ. ಹಾಗೆಯೇ ಉದ್ದಿನಬೇಳೆ ಹಾಕೋ ಅವಶ್ಯಕತೆ ಇರೋದಿಲ್ಲ. 1-3 ಅವರು ನೆನೆಸ್ಕೊಂಡ್ರೆ ಸಾಕು ಅಕ್ಕಿನ. ನಾನು ಬೆಳಗ್ಗೆನೇ ನೆನೆ ಹಾಕಿದ್ದೆ, ಇವಾಗ ರಾತ್ರಿಗೆ ಮಾಡ್ಕೊಳ್ತಿದ್ದೀನಿ. ನೋಡಿ, 2 ಸರಿ ಅಕ್ಕಿನ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಎತ್ತಾಕೊಂಡು ರುಬ್ಕೊಂಡಿದ್ದೀನಿ. ತೀರಾ ಸಣ್ಣಕ್ಕಿರಬೇಕು. ನೋಡಿ, ಎಲ್ಲನೂ ನೀಟಾಗಿ ಹಾಕ್ಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಹಾಕ್ಕೊಳ್ತಿದ್ದೀನಿ. ಇಷ್ಟೇ, ಇದಕ್ಕೆ 3 ಪದಾರ್ಥಗಳು. ನೋಡಿ, ಇವಾಗ ತವ ಇಟ್ಟು ದೋಸೆನ ಹಾಕ್ಕೊಳ್ತಿದ್ದೀನಿ. ಇದು ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ತೆಂಗಿನಕಾಯಿ ಚಟ್ನಿ ಅಥವಾ ಹುರುಳಿಕಾಳು ಚಟ್ನಿ, ಕಡಲೆಕಾಯಿ ಚಟ್ನಿ ಯಾವುದಾದ್ರೂ ಚೆನ್ನಾಗಿರುತ್ತೆ. ಮಸಾಲೆ ಸಾರ್ದು ಸಾಂಬಾರಿದ್ರೂ ತುಂಬ ಟೇಸ್ಟಾಗಿರುತ್ತೆ ಇದಕ್ಕೆ. ನೋಡಿ, ಈ ರೀತಿ ದೋಸೆ ರೆಡಿ ಆಯಿತು. ನೋಡಿ, ನಾನು ಇನ್ನೊಂದು ದೋಸೆನ ಹಾಕ್ಕೊಳ್ತಿದ್ದೀನಿ. ಈ ರೀತಿ ದೋಸೆ ರೆಡಿಯಾಗುತ್ತೆ. ಸ್ನೇಹಿತರೆ, ಇದು ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು.